ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ವರ್ಗಾವಣೆ ದಂಧೆ ಪೊಲೀಸರೇ ಕಳವು ಮಾಡ್ತಿದ್ದಾರಾ ಅಂತ ಸದನದಲ್ಲಿ ಪ್ರಸ್ತಾಪ. ಜೈಲಿನಲ್ಲಿ ಗೇಟ್ ಬಳಿ ನಿಲ್ಲುವವರಿಂದ ಲಕ್ಷಾಂತರ ಹಣ ಡೀಲ್ ಎಂದ ಬಿಜೆಪಿ. ವರ್ಗಾವಣೆಯಲ್ಲಿ ಕೈ ಆಡಿಸಿದ ಇಂದ್ರ ಚಂದ್ರ ಯಾರು? ಗೃಹ ಸಚಿವರ ಮನೆ ಮುಂದೆಯೇ ಕಸ ಇಲ್ಲವನ್ನ ನೋಡೋಣ ಸದನ ಕದನ ನ್ಯೂಸ್ ಟಾಪ್ ನಲ್ಲಿ. ನಿಯಮ 69ರ ಅಡಿಯಲ್ಲಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಆರ್ ಅಶೋಕ್ ಚರ್ಚಿಸಿದ್ರು. ಪೋಸ್ಟಿಂಗ್ಗೆ ಹಣ ತೆಗೆದುಕೊಂಡಿದ್ದಕ್ಕೆ ಪೊಲೀಸರೇ ಕಳವು ಮಾಡ್ತಿದ್ದಾರೆ ಅಂತ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು. ರಾಜ್ಯದಲ್ಲಿ 23,000 ರೌಡಿಗಳಿದ್ದಾರೆ, 30,000 ಸ್ಲೀಪರ್ ಸೆಲ್ಗಳಿವೆ, 43,000 ಬೈಕ್ ಕಳ್ಳತನವಾಗಿದೆ. ಎಲ್ಲವೂ ರಾಯಲ್ ಎನ್ಫೀಲ್ಡ್ಗಳೇ. ಡ್ರಗ್ಸ್ ದಂಧೆ ಮಿತಿಮೀರಿ ಹೋಗುತ್ತಿದೆ ಅಂತ ಹರಿಹಾಯ್ದಿದ್ದಾರೆ. ಯಾವ್ಯಾವ ಅಧಿಕಾರಿ ಹೇಗೆ ಇನ್ಸ್ಪೆಕ್ಷನ್ ಮಾಡಬೇಕು ಅಂತೇಳಿ ಬರೆದಿದ್ದಾರೆ. ಇದರಲ್ಲಿ ಪೇಜ್ 803 ಅದರಲ್ಲಿ ಬರೆದಿದ್ದಾರೆ. ಆಯುಕ್ತರು, ಬೆಂಗಳೂರು ಆಯುಕ್ತರು ಏನು ಮಾಡಬೇಕು ಅಂತ ಬರೆದಿದ್ದಾರೆ. ಇಲ್ಲಿ ಇಲಾಖೆ ಬದುಕಿದೆಯೋ ಸತ್ತಿದೆಯೋ ಅಂತ ಪ್ರಶ್ನೆಯನ್ನು ಇವತ್ತು ಕೇಳ್ತಾ ಇದ್ದೀವಿ. ಇಲ್ಲಿ ಮತ್ತೊಂದು ಭಾಳ ಪ್ರಮುಖವಾಗಿ ನಾವು ಹೇಳುವಂಥದ್ದು, ಈ ಎಣ್ಣೆ ಪಾರ್ಟಿ 7ನೇ ಬ್ಯಾರಕಲ್ಲಿ ನಡೆಯುತ್ತೆ. ಅವ್ರು ಹೇಳಿದ್ರು ತರಕಾರಿ ತಗೊಂಡೋಗ್ತಾರಲ್ಲ ಸರ್, ಅದರಲ್ಲಿ ಸೇರಿಸ್ಬಿಡ್ತಾರೆ, ರೇಷನಲ್ಲಿ ಸೇರಿಸ್ತಾರೆ, ಈ ಥರ ಎಲ್ಲ ಹೇಳಿದ್ರು. ಪರಪ್ಪನ ಅಗ್ರಹಾರ ಜೈಲಿನ ಅಕ್ರಮಗಳ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೆಂಡ ಕಾರಿದ್ರು. ಸದನದಲ್ಲಿ ಜೈಲಿನ ವಿಡಿಯೋ ಪೆನ್ ಡ್ರೈವ್ ಮತ್ತು ಜೈಲು ಮ್ಯಾನುವಲ್ ಪ್ರದರ್ಶನ ಮಾಡಿದ್ರು. ಜೈಲಿನಲ್ಲಿ ಮೊಬೈಲ್ ಸೇರಿದಂತೆ ಬೇಕಾದ್ದು ಸಿಗ್ತಿದೆ. ಗೇಟ್ ಬಳಿ ನಿಲ್ಲುವವರು ಲಕ್ಷಾಂತರ ಹಣ ಡೀಲ್ ಮಾಡ್ತಾರೆ. ಜೈಲಿನೊಳಗೆ ರೌಡಿ ಗುಬ್ಬಚ್ಚಿ ಸೀನಾ ಕೇಕ್ ಕಟ್ ಮಾಡಿದ್ದ, ಅದನ್ನ ತಂದುಕೊಟ್ಟಿದ್ಯಾರು ಅಂತ ಅಶೋಕ್ ಪ್ರಶ್ನಿಸಿದ್ದಾರೆ. ರೌಡಿ ಶೀಟರ್ ಗುಬ್ಬಚ್ಚಿ ಸೀನಾ ಅವನು ಮಿನಿಮಮ್ ಒಂದು 5-6 ಮಾಡಿರ್ಬೇಕನ್ನೋ ಮರ್ಡ್ರು, ಗೊತ್ತಿಲ್ಲ ನನಗೆ. ಅವನು ಜೈಲಲ್ಲೇ ಬರ್ತ್ಡೇ ಮಾಡ್ತಾನೆ. ಆ ಕೇಕ್ ಮೇಲೆ ಗುಬ್ಬಚ್ಚಿ ಸೀನಾ ಅಂತ ಬರೆದವ್ರೆ. ಆ ಕೇಕ್ ಮೇಲೆ ಗುಬ್ಬಚ್ಚಿ ಸೀನಾ ಹೆಂಗ್ ಬಂತು ಒಳಗಡೆ? ಗೃಹ ಸಚಿವರು ನಾನು ಪೊಲೀಸ್ ವರ್ಗಾವಣೆಯಲ್ಲಿ ₹1 ತೆಗೆದುಕೊಂಡಿಲ್ಲ ಅಂತ ಹೇಳ್ತಾರೆ. ಆಯ್ತು, ನೀವು ಸಜ್ಜನರು, ಯತಿಗಳು. ಆದ್ರೆ ವರ್ಗಾವಣೆಯಲ್ಲಿ ಕೈಯಾಡಿಸಿದ ಇಂದ್ರ ಚಂದ್ರ ಯಾರು ಅಂತ ಶಾಸಕ ಸುನಿಲ್ ಕುಮಾರ್ ಪ್ರಶ್ನಿಸಿದ್ದಾರೆ. ಇದಕ್ಕೆಲ್ಲ ಗೃಹ ಸಚಿವರು ಉತ್ತರ ಕೊಡಬೇಕು ಅಂತ ಆಗ್ರಹಿಸಿದ್ರು. ಯಾವ ಇಂದ್ರ ಇದರಲ್ಲಿ ಕೈ ಹಾಕಿದಾನೆ ಹೇಳಿ? ಯಾವ ಇಂದ್ರ ಚಂದ್ರರು ಈ ಪೊಲೀಸ್ ಸ್ಟೇಷನ್ ಪೊಲೀಸಿನ ವರದಿನಲ್ಲಿ ಕೈ ಹಾಕಿದ್ರು? ನಿಮ್ಮನ್ನ ನಿಯಂತ್ರಣ ಮಾಡ್ತಾ ಇರುವಂತ ಇಂದ್ರಿಯ ಶಕ್ತಿ ಯಾವುದು ಕರ್ನಾಟಕದಲ್ಲಿ? ಹಾಗಾದ್ರೆ ನಿಮ್ಮ ವರ್ಗಾವಣೆಯ ಪಟ್ಟಿಯನ್ನ ನೀವಲ್ಲದೆ ಇನ್ಯಾರು ಬದಲಾಯಿಸಲಿಕ್ಕೆ ಸಾಧ್ಯ ಇದೆ? ನಿಮಗೆ ಇವತ್ತು ಇದನ್ನ ನಿಯಂತ್ರಣ ಮಾಡಲಿಲ್ಲ ಅಂತಂದ್ರೆ ಯಾವ ಇಂದ್ರ ಇದನ್ನ ನಿಯಂತ್ರಣ ಮಾಡ್ತಾ ಇದ್ದಾನೆ? ಕಾನೂನು ಸುವ್ಯವಸ್ಥೆ ಬಗ್ಗೆ ವಿಧಾನಸಭೆಯಲ್ಲಿ ನಿಯಮ 69ರ ಅಡಿಯಲ್ಲಿ ನಿನ್ನೆ ಚರ್ಚೆ ನಡೆಯಿತು. ಪೊಲೀಸರ ವರ್ಗಾವಣೆಗೆ ಶಾಸಕರೇ ಮಂತ್ಲಿ ಫಿಕ್ಸ್ ಮಾಡಿಕೊಂಡ್ರೆ ಹೇಗೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರಶ್ನಿಸಿದ್ರು. ವಿಪಕ್ಷ ಶಾಸಕರನ್ನ ಟಾರ್ಗೆಟ್ ಮಾಡಿದ್ರೆ ಪೊಲೀಸರಿಗೆ ಪ್ರಮೋಷನ್ ಸಿಗುತ್ತದೆ ಅಂತ ಆರೋಪಿಸಿದ್ರು. ಇವತ್ತು ವಿರೋಧ ಪಕ್ಷದ ಶಾಸಕರನ್ನ ಟಾರ್ಗೆಟ್ ಮಾಡಿದ್ರೆ ಪ್ರಮೋಷನ್, ಒಳ್ಳೆ ಪೋಸ್ಟಿಂಗ್. ಈಗ ನನ್ನ ಮೇಲೆ 79 ಕೇಸ್ ಹಾಕಿದ್ದಾರೆ ಪೊಲೀಸರು, ಸ್ವಯಂ ಪ್ರೇರಿತ. ರಾಜ್ಯದಲ್ಲಿ ದಿನೇ ದಿನೇ ಕಾನೂನು ಸುವ್ಯವಸ್ಥೆ ದಿಕ್ಕು ತಪ್ಪುತ್ತಿದೆ ಅಂತ ಶಾಸಕ ಸುನಿಲ್ ಕುಮಾರ್ ಕಿಡಿಕಾರಿದ್ರು. ಅಪರಾಧಿಗಳಿಗೆ ಪೊಲೀಸರೇ ನೆರವು ಕೊಡ್ತಿದ್ದಾರೆ. ಗೃಹ ಇಲಾಖೆ ಬಗ್ಗೆ ಗೃಹ ಸಚಿವರಿಗೆ ಆಸಕ್ತಿ ಇಲ್ವಾ? ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಈ ರೀತಿ ಆಗುತ್ತಿದೆ? 3 ವರ್ಷದಲ್ಲಿ 6,196 ಬಾಲಕಿಯರು, 2,000 ಬಾಲಕರು ನಾಪತ್ತೆಯಾಗಿದ್ದಾರೆ. ಮೈಸೂರಿನಲ್ಲಿ ಇದ್ದ ಡ್ರಗ್ಸ್ ಫ್ಯಾಕ್ಟರಿ ತಡೆಯಲು ಮಹಾರಾಷ್ಟ್ರ ಪೊಲೀಸ್ ಬೇಕಿತ್ತ ಅಂತ ಸುನಿಲ್ ಕುಮಾರ್ ವಾಗ್ದಾಳಿ ನಡೆಸಿದ್ರು. ಕಳೆದ 3 ವರ್ಷಗಳಲ್ಲಿ 2,433 ಬಾಲಕರು ನಾಪತ್ತೆ ಆಗಿದ್ರೆ 6,196 ಬಾಲಕಿಯರು ನಾಪತ್ತೆ ಆಗಿದ್ದಾರೆ ಅಂತೇಳಿ ಇವತ್ತು ಮಾನ್ಯ ಗೃಹ ಸಚಿವರು ಒಪ್ಪಿಕೊಂಡಿದ್ದಾರೆ. ಯಾಕೆ ಇವತ್ತು ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ, ಬಾಲಕರಿಗೆ ರಕ್ಷಣೆ ಇಲ್ಲ, ಬಾಲಕಿಯರಿಗೆ ರಕ್ಷಣೆ ಇಲ್ಲ? ತುಮಕೂರು ಗ್ರಾಮಾಂತರ ಕ್ಷೇತ್ರದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರಿಯಾಗಿ ಕಸ ವಿಲೇವಾರಿ ಆಗುತ್ತಿಲ್ಲ. ಗೃಹ ಸಚಿವರ ಮನೆ ಮುಂದೆಯೇ ಕಸ ಹಾಕಿದ್ದಾರೆ ಅಂತ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ನಿನ್ನೆ ವಿಧಾನಸಭೆಯಲ್ಲಿ ಆರೋಪಿಸಿದ್ರು. ಈ ವೇಳೆ ಗೃಹ ಸಚಿವ ಪರಮೇಶ್ವರ್ ನಮ್ಮ ಮನೆ ಮುಂದೆ ಕಸ ಹಾಕಿಲ್ಲ, ನಮ್ಮೂರೇ ಬೇರೆ, ಕಸ ಹಾಕಿರೋದು ಪಕ್ಕದ ಹಳ್ಳಿಯಲ್ಲಿ ಅಂತ ಸ್ಪಷ್ಟಪಡಿಸಿದ್ರು. ಮನೆ ಮುಂದೆ ಹಾಕಿಲ್ಲ, ನಿಮ್ಮ ಕ್ಷೇತ್ರದಲ್ಲಿ ಪಕ್ಕದ ಹಳ್ಳಿನಲ್ಲಿ ಹಾಕಿ. ಮನೆ ಪಕ್ಕ ಮನೆ ನಮ್ಮೂರೇ ಬೇರೆ, ನಿಮ್ಮೂರೇ ಬೇರೆ ಅಲ್ಲ ಸರ್. ನಿಮ್ಮ ಮನೆ ಈ ತರ ದೂರವಾಗಿರ್ತಕ್ಕಂಥ ಮಾತು ಅಥವಾ ಹೇಳ್ಬೇಡಿ. ಇಲ್ಲ, ನಾನು ಸತ್ಯ ಹೇಳ್ತೀನಿ ಸರ್. ನೀವು ಹಾಕಿಲ್ಲ ಸರ್, ನಿಮ್ಮ ಮನೆ ಪಕ್ಕದಲ್ಲಿ ಹಾಕಿದಾರಲ್ವಾ ಸರ್?
ಮನೆ ಪಕ್ಕದಲ್ಲಿ ಹಾಕಿದ್ದಾರೆ ಪಕ್ಕದ ಹಳ್ಳಿ. ಪಕ್ಕದಲ್ಲಿ ಹಾಕಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಉತ್ತರ ಭಾರತದಿಂದ ಕೆಲಸಕ್ಕೆ ಬರುವ ಕಾರ್ಮಿಕರ ಪೂರ್ವಾಪರ ಪತ್ತೆಗೆ ಸರ್ಕಾರ ಕ್ರಮ ವಹಿಸಬೇಕು ಅಂತ ಮಡಿಕೇರಿ ಶಾಸಕ ಡಾಕ್ಟರ್ ಮಂತರ್ಗೌಡ ನಿನ್ನೆ ಪ್ರಸ್ತಾಪಿಸಿದ್ರು. ಕಾರ್ಮಿಕರು ಅಸ್ಸಾಂನಿಂದ ಬಂದಿರೋದಾಗಿ ಹೇಳ್ತಾರೆ, ಆದ್ರೆ ಬಾಂಗ್ಲಾದೇಶದಿಂದ ಬಂದಿರ್ತಾರೆ, ಅವರನ್ನ ಹಿಡಿಯೋದು ಕೂಡ ಕಷ್ಟ ಆಗುತ್ತದೆ ಅಂತ ಆರೋಪಿಸಿದ್ರು. ಅಸ್ಸಾಂ ಅವರಂತಾರೆ, ಕೆಲವು ಜನ ಬಿಹಾರ್ ಅಂತಾರೆ. ಅವರ ಮೂಲತಃ ಎಲ್ಲಿ ಅಂತ ಯಾರಿಗೂ ದಾಖಲೆಗಳು ಇಲ್ಲ ಮಾನ್ಯ ಅಧ್ಯಕ್ಷರೇ. ಕೆಲವು ಜನ ಬಾಂಗ್ಲಾದೇಶ್ ಅಂತ ಬರ್ತಾರೆ ಅಂತ ಮಾಹಿತಿ ಇದೆ ಮಾನ್ಯ ಸಭಾಧ್ಯಕ್ಷರೇ. ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಅದಕ್ಕೆ ಕ್ರಮ ತಗೊಳ್ತಾ ಇದ್ದೀವಿ. ವಿಶೇಷವಾಗಿ ಬಾಂಗ್ಲಾದೇಶದಿಂದ ಬಂದಂಥವ್ರನ್ನ ನಾವು ಅವ್ರನ್ನ ಗುರುತಿಸಿ ಅವ್ರನ್ನ ಡಿಪೋರ್ಟ್ ಮಾಡೋದಕ್ಕೂ ಕೂಡ ಕ್ರಮ ತಗೊಳ್ತಾ ಇದ್ದೀವಿ. ವೃಷಭಾವತಿ ಏತ ನೀರಾವರಿ ಯೋಜನೆಯಡಿ ನೆಲಮಂಗಲ ತಾಲೂಕಿನ ಕೆರೆಗಳನ್ನ ತುಂಬಿಸುವ ಬಗ್ಗೆ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸಯ್ಯ ಸರ್ಕಾರದ ಗಮನ ಸೆಳೆದರು. 2ನೇ ಹಂತದಲ್ಲಿ ಶುದ್ಧೀಕರಿಸಿದ ನೀರಿನ ಬದಲಾಗಿ 3ನೇ ಹಂತದಲ್ಲಿ ಶುದ್ಧೀಕರಿಸಿದ ನೀರಿನಿಂದ ತುಂಬಿಸುವಂತೆ ಆಗ್ರಹಿಸಿದ್ರು. ಟೆರಿಟರಿ ಟ್ರೀಟ್ಮೆಂಟ್ ವಾಟರ್ ಕೊಡಲಾಗದಿದ್ರೆ ಕೆರೆ ತುಂಬಿಸುವುದನ್ನ ಸ್ಥಗಿತ ಮಾಡಿ ಅಂತ ಶಾಸಕ ಶ್ರೀನಿವಾಸಯ್ಯ ಬೇಸರ ಹೊರಹಾಕಿದ್ರು. 3ನೇ ಹಂತದ ಟ್ರೀಟ್ಮೆಂಟ್ ಅನ್ನ ಮಾಡಿ ನೀರು ಕೊಡಬೇಕು. 3ನೇ ಹಂತದ ಟ್ರೀಟ್ಮೆಂಟ್ ಅನ್ನ ಮಾಡಿ ನೀರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲದಾದ್ರೆ 2ನೇ ಹಂತದ ಟ್ರೀಟ್ಮೆಂಟ್ಗೆ ಎಲ್ಲಿ ಬೇಡಿಕೆ ಇದೆಯೋ ಅಲ್ಲಿಗೆ ನೀರು ಕೊಟ್ಟು ನನ್ನ ಕ್ಷೇತ್ರಕ್ಕೆ 3ನೇ ಹಂತದ ಟ್ರೀಟ್ಮೆಂಟ್ ಅನ್ನ ಮಾಡಿ ನೀರು ಕೊಡೋದಾದ್ರೆ ಕೊಡ್ಲಿ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.